ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗೌರೀಶ್. ಪ್ರತಿಯೊಬ್ಬ ಟೈಲರ್ ಹತ್ರ ಹಾಗೆ ಟೈಲರಿಂಗ್ ಕೆಲಸ ಹೊಸದಾಗಿ ಕಲಿಯೋರ ಹತ್ರ ಬ್ಲೌಸು ಮತ್ತು ಚೂಡಿದಾರ್ ಟಾಪ್ದು ಖಂಡಿತ ನೋಟ್ಸ್ ಇರಲೇಬೇಕು. ಅದ್ರ ಜೊತೆಗೆ ಆನ್ಲೈನ್ ಕ್ಲಾಸಸ್ದು ರೆಕಾರ್ಡೆಡ್ ವೀಡಿಯೋಸ್ ಇದೆ ನನ್ನ ಹತ್ರ. ಆ ನೋಟ್ಸು ಮತ್ತು ವೀಡಿಯೋಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ ನೋಡಿ. ಇದು ಬ್ಲೌಸು ಮತ್ತು ಚೂಡಿದಾರ್ ಟಾಪ್ದು ನೋಟ್ಸು. ಇದರಲ್ಲಿ ನಿಮಗೆ 4 ಡಾಟ್ ಬ್ಲೌಸು, ಬೋಟ್ ನೆಕ್ಕು, ಪ್ರಿನ್ಸಸ್ ಕಟ್ಟು, ಸಿಂಗಲ್ ಕಟೋರಿ, ಡಬಲ್ ಕಟೋರಿ, ಹಾಫ್ ಕಾಲರ್ ನೆಕ್ಕು, ಫುಲ್ ಕಾಲರ್ ನೆಕ್ಕು, ಈ ರೀತಿ ಬ್ಲೌಸಸ್ಸಲ್ಲಿ ಏನು ಮಾಡಲ್ಸ್ ಇದ್ದಾವೆ ಎಲ್ಲ ಮಾಡಲ್ಸ್ದು ಇದು ಕಟಿಂಗ್ ಮಾಡುವಂಥ ನೋಟ್ಸು. ಅದೇ ರೀತಿ ಚೂಡಿದಾರ್ ಟಾಪ್ಸ್ದು ಇದೆ. ಸೈಡ್ ಓಪನ್ ಟಾಪು, ಬೋಟ್ ನೆಕ್ಕು, ಅಂಬ್ರೆಲಾ, ಫುಲ್ ಕಾಲರ್ ನೆಕ್ಕು, ಹಾಫ್ ಕಾಲರ್ ನೆಕ್ಕು ಮತ್ತು ಏಲೇನ್ ಕುರ್ತಾ, ಈ ರೀತಿ ಚೂಡಿದಾರ್ ಟಾಪಲ್ಲಿ ಏನಿದಾವೆ ಎಲ್ಲ ಮಾಡಲ್ಸ್ದು ನಿಮಗೆ ನೋಟ್ಸ್ ಕಟಿಂಗ್ ಮಾಡುವಂಥ ನೋಟ್ಸು. ಉದಾಹರಣೆಗೆ ಈಗ ಇದು 4 ಡಾಟ್ ಬ್ಲೌಸ್ ಕಟಿಂಗ್ ಮಾಡುವಂಥ ವಿಧಾನ. ಅದರಲ್ಲಿ ಈಗ ಬ್ಯಾಕ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೆ ನಿಮಗೆ ಟೋಟಲ್ 11 ಪಾಯಿಂಟ್ಸ್ ಇರುತ್ತೆ. ಈ 11 ಪಾಯಿಂಟ್ಸ್ ಪ್ರಕಾರ ನೀವು ಒಂದು ಪಾಯಿಂಟ್ಸ್ನ ಓದ್ಕೊಂಡು ಮಾರ್ಕಿಂಗ್ ಮಾಡ್ತಾ ಬಂದರೆ ಬ್ಯಾಕ್ ಸೈಡ್ ಪಾರ್ಟ್ ಕಂಪ್ಲೀಟಾಗಿ ನೀವು ಮಾರ್ಕಿಂಗ್ ಮಾಡ್ಬೋದು. ಇದಕ್ಕೆ ನಿಮಗೆ ಉದಾಹರಣೆನೂ ಇರುತ್ತೆ ಮತ್ತು ಫಾರ್ಮುಲಾ ಇರುತ್ತೆ. ಇದರಲ್ಲೇ ನಿಮಗೆ ಈ ಪಾಯಿಂಟ್ಸಲ್ಲೇ ಫಾರ್ಮುಲಾನೂ ಇರುತ್ತೆ. ಆ ಫಾರ್ಮುಲಾ ಪ್ರಕಾರ ನೀವು ಶೋಲ್ಡರು, ನೆಕ್ ವಿಡ್ತ್, ಆರ್ಮಲ್ ಡೌನಿಂಗೆಲ್ಲ ಈಸಿಯಾಗಿ ಮಾರ್ಕಿಂಗ್ ಮಾಡ್ಬೋದು. ಯಾವುದೇ ಚೆಸ್ಟ್ ಮೆಜರ್ಮೆಂಟ್ ಇದ್ದರೂ ನೀವು ಕಟಿಂಗ್ ಮಾಡ್ಬೋದು. ಬ್ಯಾಕ್ ಸೈಡ್ ಪಾರ್ಟ್ ಆದ ನಂತರ ಅದರದ್ದು ಇಮೇಜ್ ಇರುತ್ತೆ. ಯಾವ್ಯಾವ ಮಾರ್ಕಿಂಗ್ ಎಲ್ಲೆಲ್ಲಿ ಬರುತ್ತೆ, ಯಾವ ರೀತಿ ನಾವು ಮಾರ್ಕಿಂಗ್ ಮಾಡಬೇಕಂತ ನಿಮಗೆ ಇಮೇಜ್ ಸಮೇತ ಇರುತ್ತೆ. ಹಾಗೆ ಫ್ರಂಟ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೂ ನಿಮ್ಗೆ ಟೋಟಲ್ 11 ಪಾಯಿಂಟ್ಸ್ ಇರುತ್ತೆ. ಇದು ಫಾರ್ಮುಲಾ ಪ್ರಕಾರನೇ ಇರುತ್ತೆ. ಇದ್ರ ಪ್ರಕಾರ ನೀವು ಫ್ರಂಟ್ ಸೈಡ್ ಪಾರ್ಟ್ನ ಮಾರ್ಕಿಂಗ್ ಮಾಡ್ಬೋದು. ಅದರದ್ದು ಡಯಾಗ್ರಾಮ್ ಇರುತ್ತೆ, ಇಮೇಜು, ಇದನ್ನು ನೋಡ್ಕೊಳ್ಬೋದು ನೀವೆಲ್ಲಾದರೂ ಮಿಸ್ಟೇಕ್ ಮಾಡಿದ್ದೆ. ನೆಕ್ಸ್ಟು ಕ್ರಾಸ್ ಬೆಲ್ಟ್ ಕಟಿಂಗ್ ಮಾಡೋದು, ಅದರದ್ದು ಪಾಯಿಂಟ್ಸ್ ಇರುತ್ತೆ, ಅದರದ್ದು ಇಮೇಜ್ ಇರುತ್ತೆ. ಇದ್ರ ಪ್ರಕಾರನೂ ನೀವು ಕ್ರಾಸ್ ಬೆಲ್ಟ್ನ ಕಟ್ ಮಾಡ್ಬೋದು. ಹಾಗೆ ಸ್ಲೀವ್ಸ್ ಕಟಿಂಗ್ ಮಾಡೋದಕ್ಕೆ ಪಾಯಿಂಟ್ಸ್ ಇರುತ್ತೆ, ಸ್ಲೀವ್ಸ್ದು ಇಮೇಜ್ ಇರುತ್ತೆ. ಈ ರೀತಿ ಕಂಪ್ಲೀಟ್ ಎಲ್ಲ ನಿಮಗೆ ಓಕೆನಾ, ಇದರಲ್ಲಿ ಎಲ್ಲದೂ ಇರುತ್ತೆ. ನಾನೇನು ತಿಳಿಸ್ಕೊಟ್ನೋ ಬೋಟ್ ನೆಕ್ಕು, ಪ್ರಿನ್ಸ್ ಕಟ್ಟು, ಕಾಲರ್ ನೆಕ್ಕು, ಹಾಫ್ ಕಾಲರ್ ನೆಕ್, ಫುಲ್ ಕಾಲರ್ ನೆಕ್ಕು ಮತ್ತು ಸಿಂಗಲ್ ಕಟೋರಿ, ಡಬಲ್ ಕಟೋರಿ, ಈ ರೀತಿ ಏನು ಮಾಡಲ್ಸ್ ನಿಮಗೆ ಬ್ಲೌಸಸ್ ಆಗಿರ್ಬೋದು, ಚೂಡಿದಾರ್ ಟಾಪ್ಸ್ದಾಗಿರ್ಬೋದು ಏನು ತಿಳಿಸ್ಕೊಟ್ನೋ ಕಂಪ್ಲೀಟ್ ನಿಮಗೆ ಎಲ್ಲ ಮಾಡಲ್ಸ್ದು ಪಾಯಿಂಟ್ಸ್ ಇರುತ್ತೆ, ಫಾರ್ಮುಲಾ ಪ್ರಕಾರ ಕ್ಲಿಯರ್ ಇರುತ್ತೆ, ಅದರದ್ದು ಇಮೇಜು ಡಯಾಗ್ರಾಮ್ಸ್ ಇರುತ್ತೆ. ನೀವು 10 ಸಾರಿ ವೀಡಿಯೋ ನೋಡಿದಾಗ ಎಷ್ಟು ಅರ್ಥ ಆಗುತ್ತೋ ಗೊತ್ತಿಲ್ಲ, ಒಂದು ಸಾರಿ ನೀವು ನೋಟ್ಸ್ನ ನೋಡೋದ್ರಿಂದ ಕಂಪ್ಲೀಟ್ ಒಂದು ಬ್ಲೌಸ್ನೇ ಕಟ್ ಮಾಡ್ಬೋದು, ಅಷ್ಟು ಕ್ಲಿಯರ್ ಇರುತ್ತೆ. ನೋಟ್ಸು ಯಾವ ರೀತಿ ಇರುತ್ತೆ ಅಂತ ನೋಡಿದ್ರಲ್ವ. ಈಗ ಆನ್ಲೈನ್ ಕ್ಲಾಸಸ್ ರೆಕಾರ್ಡ್ ವೀಡಿಯೋಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ನಂತರ ಈ ನೋಟ್ಸು ಮತ್ತು ವೀಡಿಯೋಸ್ನ ಯಾವ ರೀತಿ ತೊಗೊಳ್ಬೇಕಂತ ತಿಳಿಸ್ಕೊಡ್ತೀನಿ. ಈ ಆನ್ಲೈನ್ ಕ್ಲಾಸಸ್ ರೆಕಾರ್ಡೆಡ್ ವೀಡಿಯೋಸು ಲೈವ್ ಏನಿರೋದಿಲ್ಲ, ರೆಕಾರ್ಡೆಡ್ ವೀಡಿಯೋಸು ಓಕೆನಾ. ಈ ರೆಕಾರ್ಡೆಡ್ ವೀಡಿಯೋಸಲ್ಲಿ ನಿಮಗೆ ಫಸ್ಟಿಂದ ಲಾಸ್ಟ್ವರೆಗೂ ಇರುತ್ತೆ. ಜಸ್ಟ್ ನಿಮಗೆ ಬೇಸಿಕ್ಸ್ ಗೊತ್ತಿದ್ರೆ ಸಾಕು. ಮಿಷನ್ಗೆ ದಾರ ಹಾಕೋದಾಗಿರ್ಬೋದು, ಇಲ್ಲಾಂದರೆ ಸ್ಟ್ರೈಟಾಗಿ ಹೊಲಿಗೆ ಹಾಕೋದಾಗಿರ್ಬೋದು, ಈ ರೀತಿ ನಿಮಗೆ ಬೇಸಿಕ್ಸ್ ಗೊತ್ತಿದ್ರೆ ಸಾಕು, ನೀವು ಈ ವೀಡಿಯೋಸ್ನ ತೊಗೊಳ್ಬೋದು, ಅದ್ರ ಜೊತೆಗೆ ನೋಟ್ಸ್ನ ತೊಗೊಳ್ಬೋದು. ಈ ವೀಡಿಯೋಸಲ್ಲಿ ರೆಕಾರ್ಡೆಡ್ ವೀಡಿಯೋಸಲ್ಲಿ ನಿಮಗೆ ಒಂದು ಪದ್ಧತಿಲಿ ಇರುತ್ತೆ, ಅಂದರೆ ಬೇಸಿಕ್ಕಿಂದ ಅಡ್ವಾನ್ಸ್ ಲೆವೆಲ್ವರೆಗೂ ಇರುತ್ತೆ, ಸ್ಟಾರ್ಟಿಂಗಿಂದ ಲಾಸ್ಟ್ವರೆಗೂ ಇರುತ್ತೆ. ಈ ಆನ್ಲೈನ್ ಕ್ಲಾಸಸ್ ರೆಕಾರ್ಡೆಡ್ ವೀಡಿಯೋಸಲ್ಲಿ ನಿಮಗೆ ಬ್ಲೌಸಸ್ ಎಲ್ಲ ಮಾಡಲ್ ಬ್ಲೌಸಸ್ಸು ಇರುತ್ತೆ. ನೋಟ್ಸ್ನಲ್ಲಿ ತಿಳಿಸಿದ್ನಲ್ವ ಅದೇ ರೀತಿ ವೀಡಿಯೋಸಲ್ಲೂ ಎಲ್ಲ ಮಾಡಲ್ ಬ್ಲೌಸಸ್ಸು ಇರುತ್ತೆ. 4 ಡಾಟ್ ಬ್ಲೌಸು, ಬೋಟ್ ನೆಕ್ಕು, ಪ್ರಿನ್ಸಸ್ ಕಟ್ ವಿತ್ ಪ್ಯಾಡೆಡ್, ಪ್ರಿನ್ಸಸ್ ಕಟ್ ವಿತ್ ಬೋಟ್ ನೆಕ್ಕು, ಸಿಂಗಲ್ ಕಟೋರಿ, ಡಬಲ್ ಕಟೋರಿ, ಫುಲ್ ಕಾಲರ್ ನೆಕ್ಕು, ಹಾಫ್ ಕಾಲರ್ ನೆಕ್ಕು, ಐವಿ ಕಾಲರ್ ನೆಕ್ಕು, ಸಬ್ಯಸಾಚಿ ಬ್ಲೌಸು, ಹಾಗೆ ಲಂಗ ಬ್ಲೌಸು. ಇಷ್ಟನ್ನು ಬಾಡಿ ಮೆಜರ್ಮೆಂಟ್ಸ್ಗೆ ಕಟಿಂಗ್ ಮಾಡೋದಾಗಿರ್ಬೋದು, ಇಲ್ಲ ಅಳತೆ ಬ್ಲೌಸು ತೊಗೊಂಡು ಕಟಿಂಗ್ ಮಾಡೋದು ಮತ್ತು ಸ್ಟಿಚಿಂಗ್ ಮಾಡೋದು, ಡಿಸೈನ್ಸ್ ಮಾಡೋದು ಇರುತ್ತೆ. ಡ್ರೆಸ್ಸಸ್ಸು, ಚೂಡಿದಾರ್ ಟಾಪ್ಸು ಹಾಗೆ ಬಾಟಮ್ಸು. ಚೂಡಿದಾರ್ ಟಾಪಲ್ಲೂ ನಿಮಗೆ ಏಲೈನ್ ಕುರ್ತಾ, ಸೈಡ್ ಓಪನ್ನು, ಬೋಟ್ ನೆಕ್ಕು ಮತ್ತು ಅಂಬ್ರೆಲಾ, ಫುಲ್ ಕಾಲರ್ ನೆಕ್ಕು, ಹಾಫ್ ಕಾಲರ್ ನೆಕ್ಕು, ಐವಿ ಕಾಲರ್ ನೆಕ್ಕು. ಚೂಡಿದಾರ್ ಬಾಟಮಲ್ಲಿ ಪುಷ್ಬ್ಯಾಕ್ ಬಾಟಮು, ಸೆಮಿ ಪಟೇಲ ಬಾಟಮು, ಫುಲ್ ಪಟೇಲ ಬಾಟಮು ಮತ್ತು ಪೆನ್ಸಿಲ್ ಕಟ್ ಬಾಟಮು, ಈ ರೀತಿ ಡ್ರೆಸ್ಸಸ್ಸಲ್ಲಿ ಇರುತ್ತೆ. ಇದು ಅಷ್ಟೇ ನಿಮಗೆ ಬಾಡಿ ಮೆಜರ್ಮೆಂಟ್ಸ್ಗೆ ಕಟಿಂಗ್ ಮಾಡೋದಿರುತ್ತೆ. ಅಳತೆ ಟಾಪು, ಅಳತೆ ಬಾಟಮಿಂದ ಮೆಜರ್ಮೆಂಟ್ಸ್ನ ತೊಗೊಂಡು ಕಟಿಂಗ್ ಮಾಡೋದಿರುತ್ತೆ, ಸ್ಟಿಚಿಂಗ್ ಮಾಡೋದಿರುತ್ತೆ, ಸ್ಟೆಪ್ ಬೈ ಸ್ಟೆಪ್ ಇರುತ್ತೆ. ಇದ್ರ ಜೊತೆಗೆ ನಿಮಗೆ 6 ವೆರೈಟೀಸ್ ಆಫ್ ಗೌನ್ಸು ಓಕೆನಾ, ಗೌನ್ಸು ಕಟಿಂಗು ಮತ್ತು ಸ್ಟಿಚಿಂಗ್ ಇರುತ್ತೆ. ಇದ್ರ ಜೊತೆಗೆ ವೆಸ್ಟ್ರನ್ ಪ್ಯಾಟ್ರನ್ ಬ್ಲೌಸಸ್ಸು, ಒಂದು 10 ಟೈಪು ವೆಸ್ಟ್ರನ್ ಪ್ಯಾಟ್ರನ್ ಬ್ಲೌಸಸ್ಸು ಕಟಿಂಗು ಮತ್ತು ಸ್ಟಿಚಿಂಗ್ ಇರುತ್ತೆ. ಇಷ್ಟು ವೀಡಿಯೋಸಲ್ಲಿರುತ್ತೆ. ನೋಟ್ಸ್ನಲ್ಲಿ ನಿಮಗೆ ಫಸ್ಟೇ ತಿಳಿಸಿದ್ನಲ್ವ ಅಷ್ಟು ನೋಟ್ಸ್ನಲ್ಲಿರುತ್ತೆ. ವೀಡಿಯೋಸಲ್ಲಿ ಇಷ್ಟಿರುತ್ತೆ. ಇದು ನಿಮಗೆ ಒಂದು ಆರ್ಡರ್ ವೈಸ್ ಇರುತ್ತೆ. ಫಸ್ಟಿಂದ ಲಾಸ್ಟ್ವರೆಗೂ ಕಂಪ್ಲೀಟಾಗಿ ಒಂದು ಬ್ಲೌಸ್ನ ಕಟಿಂಗ್ ಮಾಡಿದರೆ ಅದನ್ನು ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಅನ್ನೋದು ಸ್ಟೆಪ್ ಬೈ ಸ್ಟೆಪ್ ಇರುತ್ತೆ. ಇದು ವೀಡಿಯೋಸ್, ಆನ್ಲೈನ್ ಕ್ಲಾಸಸ್ದು ರೆಕಾರ್ಡೆಡ್ ವೀಡಿಯೋಸ್. ನೋಟ್ಸು ಮತ್ತು ವೀಡಿಯೋಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ನ ತಿಳ್ಕೊಂಡಿದ್ದೀರಲ್ವ. ನೋಟ್ಸ್ ಯಾವ ರೀತಿ ಇರುತ್ತೆ ಅಂತ ನೋಡಿದ್ರ, ವೀಡಿಯೋಸ್ ಯಾವ ರೀತಿ ಇರುತ್ತೆ ಅಂತ ಕೇಳಿದ್ರ ಓಕೆನಾ. ಈಗ ಈ ನೋಟ್ಸ್ ಯಾವ ರೀತಿ ತೊಗೊಳ್ಬೇಕು, ಅದರ ಬೆಲೆ ಎಷ್ಟು, ವೀಡಿಯೋಸ್ನ ಯಾವ ರೀತಿ ತೊಗೊಳ್ಬೇಕು, ಅದರ ಬೆಲೆ ಎಷ್ಟು ಅನ್ನೋದು ಈಗ ತಿಳಿಸ್ಕೊಡ್ತೀನಿ. ಗಮನ ಇಟ್ಟು ನೋಡಿ. ಫಸ್ಟು ನಿಮಗೆ ಡಿಸ್ಪ್ಲೇ ಮೇಲೆ ಯೆಲ್ಲೋ ಕಲರ್ ಬಾಕ್ಸಲ್ಲಿ ಫೋನ್ಪೇ ಮತ್ತು ಗೂಗಲ್ ಪೇ ನಂಬರ್ ಕಾಣಿಸ್ತಾ ಇದೆ. ಇದು ಫೋನ್ಪೇ ಬಿಸ್ನೆಸ್ಸು, ಪೇಟಿಎಮ್ ಬಿಸ್ನೆಸ್ಸು, ಹೀಗೆ ಎಲ್ಲದಕ್ಕೂ ಒಂದೇ ನಂಬರು. ಯೆಲ್ಲೋ ಕಲರ್ ಬಾಕ್ಸಲ್ಲಿರುವಂಥ ನಂಬರು 9108108635 ಫೋನ್ಪೇ ಗೂಗಲ್ ಪೇ ನಂಬರು. ಕೆಳಗಡೆ ರೆಡ್ ಕಲರ್ ಬಾಕ್ಸಲ್ಲಿ ಕಾಣಿಸ್ತಾ ಇದೆ ಅಲ್ವ, ಇದು ವಾಟ್ಸಪ್ ನಂಬರು ಓಕೆನಾ. ವೀಡಿಯೋನ ಸ್ಟಾಪ್ ಮಾಡಿ ಈ ನಂಬರ್ನ ನೀವು ಸೇವ್ ಮಾಡಿ ಇಟ್ಕೊಳ್ಳಿ. ನೋಟ್ಸ್ದು ಒರಿಜಿನಲ್ ಪ್ರೈಸು 1500 ರೂಪಾಯಿ ಇದೆ. ವೀಡಿಯೋಸ್ದು ಒರಿಜಿನಲ್ ಪ್ರೈಸು 4000 ರೂಪಾಯಿ ಇದೆ.
ಆಫರಲ್ಲಿ ನಿಮಗೆ ನೋಟ್ಸು 1000 ರೂಪಾಯಿಗೆ ಸಿಗ್ತಾಯಿದೆ, ವೀಡಿಯೋಸು 2000 ರೂಪಾಯಿಗೆ ಸಿಗ್ತಾಯಿದೆ. ನೋಟ್ಸ್ನ ಆಫರ್ ಪ್ರೈಸು 1000 ರೂಪಾಯಿ, ವೀಡಿಯೋಸ್ನ ಆಫರ್ ಪ್ರೈಸು 2000 ರೂಪಾಯಿ. ನಿಮಗೆ ಯೆಲ್ಲೋ ಕಲರ್ ಬಾಕ್ಸಲ್ಲಿ ಫೋನ್ಪೇ ಮತ್ತು ಗೂಗಲ್ ಪೇ ನಂಬರ್ನ ಕೊಟ್ಟಿದ್ದೀನಲ್ವ, ಆ ನಂಬರ್ಗೆ ನೀವು ನೋಟ್ಸ್ ಬೇಕು ಅಂದರೆ 1000 ರೂಪಾಯಿ ಅಮೌಂಟ್ನ ಪೇ ಮಾಡಬೇಕು, ವೀಡಿಯೋಸ್ ಬೇಕಂದರೆ 2000 ರೂಪಾಯಿ ಅಮೌಂಟ್ನ ಪೇ ಮಾಡಬೇಕು. ನೋಟ್ಸು ಮತ್ತು ವೀಡಿಯೋಸ್ ಎರಡೂ ಬೇಕಂದರೆ 3000 ರೂಪಾಯಿ ಅಮೌಂಟ್ನ ಪೇ ಮಾಡಬೇಕು. ನೀವು ಅಮೌಂಟ್ನ ಪೇ ಮಾಡಿದ ನಂತರ ಅದನ್ನು ಸ್ಕ್ರೀನ್ಶಾಟ್ ತೊಗೊಳ್ಬೇಕು. ನಿಮಗೆ ಈಗ ಡಿಸ್ಪ್ಲೇ ಮೇಲೆ ಸ್ಕ್ರೀನ್ಶಾಟ್ ಕಾಣಿಸ್ತಾ ಇದೆ ನೋಡಿ, ಈ ರೀತಿ ಇರಬೇಕು. ಆ ಸ್ಕ್ರೀನ್ಶಾಟ್ನ ತೊಗೊಂಡ ನಂತರ ರೆಡ್ ಕಲರ್ ಬಾಕ್ಸಲ್ಲಿ ವಾಟ್ಸಪ್ ನಂಬರ್ನ ಕೊಟ್ಟಿದ್ದೀನಲ್ವ, ಈ ವಾಟ್ಸಪ್ ನಂಬರ್ಗೆ ಸ್ಕ್ರೀನ್ಶಾಟ್ನ ಕಳಿಸ್ಬೇಕು. ಓಕೆನಾ? ಸ್ಕ್ರೀನ್ಶಾಟ್ ಕಳಿಸಿದ ನಂತರ ನಾನು ನಿಮಗೆ 1000 ರೂಪಾಯಿ ನೀವು ಅಮೌಂಟ್ನ ಪೇ ಮಾಡಿದರೆ ನಿಮಗೆ ನೋಟ್ಸ್ನ ಕಳಿಸ್ಕೊಡ್ತೀನಿ, 2000 ರೂಪಾಯಿ ಅಮೌಂಟ್ನ ಪೇ ಮಾಡಿದರೆ ವೀಡಿಯೋಸ್ನ ಕಳಿಸ್ಕೊಡ್ತೀನಿ, 3000 ರೂಪಾಯಿ ಅಮೌಂಟ್ನ ಪೇ ಮಾಡಿ ನೀವು ಸ್ಕ್ರೀನ್ಶಾಟ್ನ ಕಳಿಸಿದರೆ ನೋಟ್ಸು ಮತ್ತು ವೀಡಿಯೋಸ್ ಎರಡನ್ನೂ ಕಳಿಸ್ಕೊಡ್ತೀನಿ. ನಿಮಗೆ ನೋಟ್ಸು PDF ಫೈಲ್ ಕಳಿಸ್ಕೊಡ್ತೀನಿ, ಪ್ರಿಂಟ್ ತೆಗೆದು ಕಳಿಸ್ಕೊಡೋದಿಲ್ಲ. ವಾಟ್ಸಪ್ಪಲ್ಲಿ PDF ಫೈಲ್ನ ಕಳಿಸ್ಕೊಡ್ತೀನಿ. ಈಗ ಡಿಸ್ಪ್ಲೇ ಮೇಲೆ ಕಾಣಿಸ್ತಿದೆ ನೋಡಿ, ಈ ರೀತಿ ಇರುತ್ತೆ. PDF ಫೈಲ್ನ ಕಳಿಸ್ಕೊಡ್ತೀನಿ, ಒರಿಜಿನಲ್ ಪ್ರಿಂಟ್ ಇದು. ಇದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಹತ್ರ ಇರುವಂಥ ಕಂಪ್ಯೂಟರ್ ಸೆಂಟರ್ಗೆ ಹೋದರೆ ಇದು ಪ್ರಿಂಟ್ ತೆಗೆದು ಕೊಡ್ತಾರೆ. ವೀಡಿಯೋಸ್ ಬಂದುಬಿಟ್ಟು ವಾಟ್ಸಪ್ಪಲ್ಲಿ ವೀಡಿಯೋಸ್ ಲಿಂಕ್ನ ಕಳಿಸ್ಕೊಡ್ತೀನಿ. ಈ ರೀತಿ ಇರುತ್ತೆ. ನಿಮಗೆ ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇದೆ ನೋಡಿ ಲಿಂಕು, ಈ ರೀತಿ ಇರುತ್ತೆ. ಈ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ನಿಮಗೆ ವೀಡಿಯೋಸ್ ಓಪನ್ ಆಗುತ್ತೆ. ಲೈಫ್ ಟೈಮ್ ಇರುತ್ತೆ ವೀಡಿಯೋಸು, ನೀವು ಯಾವಾಗ ಬೇಕಾದರೂ ನೋಡ್ಬೋದು, ಎಷ್ಟು ಸಾರಿ ಬೇಕಾದರೂ ನೋಡ್ಬೋದು. ಒಂದು ವೇಳೆ ನಿಮಗೆ ನೋಟ್ಸು ಮತ್ತು ವೀಡಿಯೋಸ್ ಏನಾದರೂ ಡಿಲೀಟ್ ಆದರೆ ನನಗೆ ಒಂದು ಸಾರಿ ಫೋನ್ ಮಾಡಿದರೆ ನಾನು ನಿಮಗೆ ಮತ್ತೆ ರಿಟರ್ನು ಇನ್ನೊಂದು ಸಾರಿ ಕಳಿಸ್ಕೊಡ್ತೀನಿ. ಒಂದು ವೇಳೆ ನಿಮ್ಮ ಹತ್ರ ಫೋನ್ಪೇ ಗೂಗಲ್ ಪೇ ಇಲ್ಲ ಅಂದರೆ ನೀವು ಬೇರೆ ಯಾರ ಕಡೆಯಿಂದ ಆದ್ರೂ ಫೋನ್ಪೇ ಗೂಗಲ್ ಪೇ ಮಾಡಿಸ್ಬೋದು. ನೀವು ಕ್ಯಾಶ್ ಬೇರೆಯವ್ರಿಗೆ ಕೊಟ್ಟು ನನ್ನ ಫೋನ್ ನಂಬರು ಕೊಡಿ, ಫೋನ್ಪೇದು ಮತ್ತು ಗೂಗಲ್ ಪೇದು ಕೊಟ್ಟು ಅಮೌಂಟ್ನ ಪೇ ಮಾಡಿಸಿ ಫೋನ್ಪೇಲಿ, ಅವ್ರಿಗೆ ಸ್ಕ್ರೀನ್ಶಾಟ್ನ ತೊಗೊಳಕ್ಕೆ ಹೇಳಿ. ಆ ಸ್ಕ್ರೀನ್ಶಾಟ್ನ ನಿಮ್ಮ ವಾಟ್ಸಪ್ ನಂಬರ್ಗೆ ನೀವು ಫಸ್ಟ್ ಕಳಿಸ್ಕೊಳ್ಳಿ. ನಿಮ್ಮ ವಾಟ್ಸಪ್ ನಂಬರಿಂದ ನನ್ನ ವಾಟ್ಸಪ್ ನಂಬರ್ಗೆ ಆ ಸ್ಕ್ರೀನ್ಶಾಟ್ನ ಕಳಿಸಿದರೆ ಡೈರೆಕ್ಟಾಗಿ ನಿಮ್ಮ ವಾಟ್ಸಪ್ ನಂಬರ್ಗೆ ನೋಟ್ಸ್ PDF ಫೈಲ್ ಆಗಿರ್ಬೋದು, ಇಲ್ಲ ವೀಡಿಯೋಸ್ ಲಿಂಕ್ ಆಗಿರ್ಬೋದು, ಇಲ್ಲ ಎರಡೂ ಸೇರಿ ಆಗಿರ್ಬೋದು, ನಿಮ್ಮ ವಾಟ್ಸಪ್ ನಂಬರ್ಗೆ ಡೈರೆಕ್ಟಾಗಿ ನಾನು ಕಳಿಸ್ಕೊಡ್ತೀನಿ. ಇದರಲ್ಲಿ ಯಾವುದೇ ಥರದ ಮೋಸ ಇರೋದಿಲ್ಲ, 100% ನಿಮಗೆ ಜೆನ್ಯೂನ್ ಆಗಿರುತ್ತೆ. ನಾನು 5 ವರ್ಷದಿಂದ ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡ್ತಾನೇ ಇದ್ದೀನಿ. ಕನ್ನಡ ಫ್ಯಾಷನ್ ಟೆಕ್ ಚಾನಲ್ ಇದೆ, ಈಗ ಹೊಸದಾಗಿದ್ದು ಲೇಡೀಸ್ ಟೈಲರ್ ಚಾನಲ್ ಇದೆ. ಯಾವುದೇ ಥರದ ಮೋಸ ಇಲ್ಲ, ನೀವು ಯಾವುದೇ ಡೌಟ್ನ ಇಟ್ಕೊಳ್ಬೇಡಿ. ತುಂಬ ಜನ ಹೊರಗಡೆ ಹೋಗಿ ಕೆಲಸ ಕಲಿಯೋದಕ್ಕೆ ತುಂಬ ಹಣ ವೇಸ್ಟ್ ಮಾಡ್ಕೊಂಡಿದ್ದಾರೆ. ನೀವು ಈ ವೀಡಿಯೋಸು ಮತ್ತು ನೋಟ್ಸ್ ತೊಗೊಳ್ಳೋದ್ರಿಂದ ನೀವು ಮನೇಲೇ ಕೂತ್ಕೊಂಡು ಈ ಟೈಲರಿಂಗ್ ಕೆಲಸನ ಪರ್ಫೆಕ್ಟಾಗಿ ಕಲ್ತ್ಕೊಳ್ಬೋದು. ನಿಮ್ಮ ಹತ್ರ ಅಮೌಂಟ್ ಇದ್ದರೆ ಈಗಲೇ ಅಮೌಂಟ್ನ ಪೇ ಮಾಡಿ ನೋಟ್ಸ್ ಆ್ಯಂಡ್ ವೀಡಿಯೋಸ್ನ ತೊಗೊಳ್ಳಿ. ನೆನಪಿರಲಿ, ಈ ಆಫರ್ ಸ್ವಲ್ಪ ದಿನ ಮಾತ್ರ ಇರುತ್ತೆ. ಈ ಆಫರ್ ಕ್ಲೋಸ್ ಆಗುವ ಒಳಗಡೆ ನೀವು ಸಾಧ್ಯವಾದಷ್ಟು ಬೇಗ ಅಮೌಂಟ್ನ ಅರೇಂಜ್ ಮಾಡಿಕೊಂಡು ನೋಟ್ಸು ಮತ್ತು ವೀಡಿಯೋಸ್ನ ತೊಗೊಳ್ಳಿ. ಈ ವಿಡಿಯೋದಲ್ಲಿ ಟೈಲರಿಂಗ್ ಕೆಲಸದಲ್ಲಿ ನಾವು ಬೇಗ ಸಕ್ಸಸ್ ಆಗಬೇಕು ಅಂದರೆ ಒಂದು 5 ಪಾಯಿಂಟ್ಸ್ ತಿಳಿಸ್ಕೊಡ್ತೀನಿ. ಟಿಪ್ಸ್ ಅಂದ್ಕೊಳ್ಬೋದು, ಇಲ್ಲ ಪಾಯಿಂಟ್ಸ್ ಅಂದ್ಕೊಳ್ಬೋದು. ಈ ಒಂದು 5 ಟಿಪ್ಸ್ನ ನೀವು ತಿಳ್ಕೊಳ್ಳೋದ್ರಿಂದ ಟೈಲರಿಂಗ್ ಕೆಲಸದಲ್ಲಿ ಬೇಗನೆ ಸಕ್ಸಸ್ ಆಗ್ಬೋದು. ವಿಡಿಯೋನ ಪೂರ್ತಿಯಾಗಿ ನೋಡಿ, ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದು, ತುಂಬ ಇಂಪಾರ್ಟೆಂಟ್ ಟಿಪ್ಸು. ಈ ಟಿಪ್ಸು ನಿಮಗೆ ಯಾರೂ ಹೇಳ್ಕೊಡೋದಿಲ್ಲ. ನೀವು ಇವನ್ನ ಗಮನ ಇಟ್ಟು ಕೇಳಿ, ಇದನ್ನು ನೀವು ಡೈಲಿ ಲೈಫಲ್ಲಿ ಅಳವಡಿಸ್ಕೊಳ್ಳಿ. ಟೈಲರಿಂಗ್ ಕೆಲಸದಲ್ಲಿ ಈಸಿಯಾಗಿ ಬೇಗ ಸಕ್ಸಸ್ ಆಗ್ಬೋದು. ಓಕೆನಾ? ಫಸ್ಟ್ ಅದರಲ್ಲೂ ನಿಮಗೆ ಈ 5 ಪಾಯಿಂಟ್ಸ್ ಆದ ನಂತರ ಕೊನೆಯಲ್ಲಿ ಇನ್ನೊಂದು ಪಾಯಿಂಟ್ಸ್ ಇದೆ, ಅದು ತುಂಬ ಇಂಪಾರ್ಟೆಂಟು. 5 ಪಾಯಿಂಟ್ಸ್ನ ಕೇಳಿದ ನಂತರ ಕೊನೆಯಲ್ಲಿ ಇರುವಂಥ ಒಂದು ಪಾಯಿಂಟ್ ಇದೆ ಅಲ್ವಾ, ಅದು ನಿಮ್ಗೆ ಇಂಪಾರ್ಟೆಂಟೇ. ವೆಯ್ಟ್ ಮಾಡಿ, ಲಾಸ್ಟ್ವರೆಗೂ ವಿಡಿಯೋನ ಪೂರ್ತಿಯಾಗಿ ನೋಡಿ, ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಫಸ್ಟ್ ಪಾಯಿಂಟ್ ಬಂದು ನಡವಳಿಕೆ, ಬಿಹೇವಿಯರು. ನಿಮಗೆ ಕಸ್ಟಮರ್ಸ್ ಬಟ್ಟೆ ಹಾಕೋದಕ್ಕೆ ಬಂದರು ಅಂದರೆ ಅವ್ರನ್ನ ನೀವು ಯಾವ ರೀತಿ ರಿಸೀವ್ ಮಾಡ್ಕೊಳ್ತೀರಾ, ಅವ್ರ ಹತ್ರ ನೀವು ಯಾವ ರೀತಿ ನಡ್ಕೊಳ್ತೀರಾ, ಅವ್ರನ್ನ ಯಾವ ರೀತಿ ಮಾತಾಡಿಸ್ತೀರಾ ಅನ್ನೋದೇ ತುಂಬ ಇಂಪಾರ್ಟೆಂಟು. ಫಸ್ಟ್ ಇಂಪ್ರೆಷನ್ನೇ ನಿಮಗೆ ನಡವಳಿಕೆ, ಬಿಹೇವಿಯರು. ಕಸ್ಟಮರ್ಸ್ ಬಂದ ತಕ್ಷಣ ಅವ್ರನ್ನ ನೀಟಾಗಿ ಮಾತಾಡ್ಸೋದಾಗಿರ್ಬೋದು, ಅವ್ರಿಗೆ ಯಾವ ಪ್ಯಾಟರ್ನ್ಸ್ ಬೇಕು, ಏನು ಬೇಕು, ಅವ್ರಿಗೆ ಯಾವುದು ಸ್ಟಿಚಿಂಗ್ ಮಾಡಬೇಕು, ಈ ರೀತಿ ಅವ್ರ ಹತ್ರ ನೀವು ಮಾತುಕತೆ ಮಾಡೋದಿದೆಯಲ್ವ, ಇದು ತುಂಬ ಇಂಪಾರ್ಟೆಂಟು. ಅವ್ರಿಗೆ ಮನಸ್ಸಿಗೆ ಇಷ್ಟ ಆಗೋ ರೀತಿ ನೀವು ಫಸ್ಟು ಮಾತಾಡಬೇಕು. ನಿಮ್ಮ ನಡವಳಿಕೆ ಉತ್ತಮ ಅನ್ನೋದು ಅವ್ರಿಗೆ ಅನ್ನಿಸ್ಬೇಕು, ಆ ರೀತಿ ನೀವು ಮಾತಾಡಬೇಕು. ಫಸ್ಟ್ ಇಂಪ್ರೆಷನ್ನೇ ಈ ನಡವಳಿಕೆ. ಇದರಲ್ಲೇ ನೀವು ರೂಡಾಗಿ ಮಾತಾಡೋದು, ನೆಗ್ಲೆಕ್ಟ್ ಮಾಡೋದು, ಮತ್ತು ರ್ಯಾಶಾಗಿ ಮಾತಾಡೋದು, ಈ ರೀತಿ ಮಾಡಿದಾಗ ಕಸ್ಟಮರ್ಸ್ಗೆ ಇರಿಟೇಷನ್ ಬರುತ್ತೆ. ಅವ್ರಿಗೆ ಏನು ಬೇಕು ಅನ್ನೋದನ್ನು ಅವರು ನಿಮಗೆ ಎಕ್ಸ್ಪ್ಲೇನ್ ಮಾಡಲ್ಲ, ಮತ್ತು ಇನ್ನೊಬ್ಬರಿಗೆ ರೆಫರ್ ಮಾಡೋದಿಲ್ಲ. ಓಕೆನಾ? ನಿಮ್ಮ ಹತ್ರ ಬರೋದೇ ಇಲ್ಲ ನೀವು ರೂಡಾಗಿ ಮಾತಾಡೋದು, ರ್ಯಾಶಾಗಿ ಮಾತಾಡೋದು, ಈ ರೀತಿ ಮಾಡಿದರೆ. ಅವ್ರನ್ನ ಫಸ್ಟ್ ಕಸ್ಟಮರ್ಸ್ ಬಂದ ತಕ್ಷಣ ಅವ್ರನ್ನ ನೀಟಾಗಿ ಮಾತಾಡಿಸಿ ರಿಸೀವ್ ಮಾಡ್ಕೊಳ್ಬೇಕು. ಅದಾದ ನಂತರ ಅವ್ರಿಗೆ ಏನು ಬೇಕು, ಯಾವ ಪ್ಯಾಟರ್ನ್ಸ್ ಹೊಲಿಬೇಕು, ಯಾವುದು ಹೊಲಿಬೇಕು ಅನ್ನೋದನ್ನು ಅವ್ರ ಹತ್ರ ನೀವು ಮಾತುಕತೆ ಚರ್ಚೆ ಮಾಡಬೇಕು. ಓಕೆನಾ? ಇದು ಫಸ್ಟ್ ಇಂಪ್ರೆಷನ್ನು. ನಡವಳಿಕೆ ಅನ್ನೋದು ನಿಮ್ಮದು ಕರೆಕ್ಟಾಗಿರಬೇಕು. ಆ ನಡವಳಿಕೆಯಲ್ಲೇ ಕಸ್ಟಮರ್ಸ್ನ ನಾವು ಅಟ್ರಾಕ್ಷನ್ ಮಾಡ್ಬೋದು. ಈಗ ಪದೇ ಪದೇ ಕಸ್ಟಮರ್ಸು ರಿಪೀಟೆಡ್ ಬರ್ತಾ ಇದ್ದಾರೆ ಅಂದರೆ ಅವ್ರ ಹತ್ರ ಇನ್ನೂ ಸ್ವಲ್ಪ ಹೆಚ್ಚಿನದಾಗಿ ಮಾತುಕತೆ ಮಾಡಬೇಕು. ಆಗ ನೀವು ಹೊಲ್ಕೊಡುವಂಥ ಬಟ್ಟೆ ಏನಿದೆಯೋ ಅದರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಅವರು ಅಡ್ಜಸ್ಟ್ ಮಾಡ್ಕೊಳ್ತಾರೆ. ಇದು ಫಸ್ಟ್ ಇಂಪ್ರೆಷನ್ನು, ನಡವಳಿಕೆ ಅಂದರೆ ತುಂಬ ಇಂಪಾರ್ಟೆಂಟು. ಹಾಗಾಗಿ ನೀವು ಫಸ್ಟ್ ನಡವಳಿಕೆ ಅನ್ನೋದು ಕರೆಕ್ಟಾಗಿರಬೇಕು. ಇದನ್ನು ನೀವು ಗಮನದಲ್ಲಿಟ್ಕೊಳ್ಳಿ. ನೀವು ಯಾವುದೇ ಕಸ್ಟಮರ್ಸ್ ಹತ್ರ ಆಗಿರ್ಬೋದು, ನಿಮ್ಮ ನಡವಳಿಕೆ ಉತ್ತಮವಾಗಿರಬೇಕು. ಆ ರೀತಿ ನೀವು ನಡ್ಕೊಳ್ಬೇಕು. ಇದು ಫಸ್ಟ್ ಪಾಯಿಂಟು. ಸೆಕೆಂಡ್ ಪಾಯಿಂಟು ತಾಳ್ಮೆ.
ಪೇಷನ್ಸ್ ಇರಬೇಕು. ಒಬ್ಬ ಕಸ್ಟಮರ್ಸ್ ಬಂದರು ಅಂದರೆ ಅವರ ರಿಕ್ವೈರ್ಮೆಂಟ್ ಏನಿರುತ್ತೋ ಅದು ಕಂಪ್ಲೀಟ್ ಅವ್ರು ಎಕ್ಸ್ಪ್ಲೇನ್ ಮಾಡೋವರೆಗೂ ನೀವು ವೆಯ್ಟ್ ಮಾಡಬೇಕು. ಪದೇ ಪದೇ ನೀವು ಅಡ್ಡ ಅವ್ರಿಗೆ ಮಾತಾಡಬಾರ್ದು. ಒಬ್ಬ ಕಸ್ಟಮರ್ಸ್ ಬಂದರೆ ಒಂದೊಂದು ಸಾರಿ 10 ನಿಮಿಷದಲ್ಲೇ ಅವರು ಬಟ್ಟೆ ಹಾಕಿ ಹೋಗ್ತಾರೆ. ಕೆಲವರು ಅರ್ಧ ಗಂಟೆ ಆಗುತ್ತೆ, ಕೆಲವರು 1 ಅವರ್ ಆಗುತ್ತೆ, ಕೆಲವ್ರಿಗೆ 2 ಅವರ್ಸ್ ಆಗುತ್ತೆ. ಅವ್ರಿಗೆ ಟೈಮು ನೀವು ಅಲ್ಲಿ ಕೊಡಬೇಕು, ಅವ್ರಿಗೆ ಅರ್ಜೆಂಟ್ ಮಾಡಬಾರ್ದು. ಆ ರೀತಿ ನೀವು ನಡ್ಕೊಳ್ಬೇಕು. ಓಕೆನಾ? ತಾಳ್ಮೆ ಇರಬೇಕು, ಪೇಷನ್ಸ್ ಇರಬೇಕು. ಅವ್ರು ಏನು ಹೇಳ್ತಾರೋ ಅದನ್ನು ನೀವು ತಾಳ್ಮೆಯಿಂದ ಕೇಳಬೇಕು. ಕಂಪ್ಲೀಟ್ ಅವರೆಲ್ಲ ಅವ್ರಿಗೇನು ಬೇಕೋ ಅದನ್ನೆಲ್ಲ ಕಂಪ್ಲೀಟಾಗಿ ಅವ್ರು ಎಕ್ಸ್ಪ್ಲೇನ್ ಮಾಡೋವರೆಗೂ ನೀವು ತಾಳ್ಮೆಯಿಂದ ಕೇಳಬೇಕು. ಅರ್ಜೆಂಟ್ ಮಾಡಿದ್ರೆ ಅಂದರೆ ಅವ್ರಿಗೆ ಇರಿಟೇಷನ್ ಬರುತ್ತೆ. ಎಷ್ಟೊತ್ತು ಮಾಡ್ತಾರೆ ಇವರು, ಬೇಗ ಬೇಗ ಅವ್ರಿಗೇನು ಬೇಕೋ ಅದು ಹೇಳೋದಿಲ್ಲ. ಆ ರೀತಿ ನೀವು ಅದನ್ನು ವ್ಯಕ್ತಪಡಿಸೋದಾಗಿರ್ಬೋದು, ಇಲ್ಲ ಮಾತಾಡೋದಾಗಿರ್ಬೋದು. ಈ ರೀತಿ ನೀವು ತಾಳ್ಮೆ ಬಿಟ್ಟು ನೀವು ಕೋಪದಲ್ಲಿ ಎಷ್ಟೊತ್ತು ನೋಡ್ತೀರಾ ಮೇಡಮ್, ಎಷ್ಟೊತ್ತು ನೀವು ಎಕ್ಸ್ಪ್ಲೇನ್ ಮಾಡ್ತೀರಾ, ಯಾವ್ದು ಬೇಕು ಏನು, ಈ ರೀತಿ ನೀವು ಕೋಪದಲ್ಲಿ ಮಾತಾಡೋಕ್ಕೆ ಹೋದರೆ ಅದು ನಿಮಗೆ ತೊಂದರೆ ಆಗುತ್ತೆ. ತಾಳ್ಮೆ ಅನ್ನೋದು ತುಂಬ ಇಂಪಾರ್ಟೆಂಟ್. ನಿಮಗೆ ಕೋಪ ಬಂದರೂ ಅದನ್ನು ನೀವು ಮನಸ್ಸಲ್ಲೇ ಇಟ್ಕೊಳ್ಬೇಕು. ಕಸ್ಟಮರ್ಸ್ ಹತ್ರ ನೀವು ವ್ಯಕ್ತಪಡಿಸಬಾರ್ದು, ತೋರಿಸ್ಬಾರ್ದು. ಅದನ್ನು ಪೇಷನ್ಸಿಂದ ಕಾಯಬೇಕು, ತಾಳ್ಮೆಯಿಂದ ನೀವು ಕಾಯಬೇಕು. ಎಲ್ಲವನ್ನು ನೀವು ನೋಡ್ಕೊಳ್ಬೇಕು. ಒಂದು ಕಡೆ ನೀವು ಕಟಿಂಗ್ ಮಾಸ್ಟರ್ ಆಗಿದ್ದರೆ ಕಟಿಂಗ್ ಮಾಡೋದು, ಇಲ್ಲ ಕಸ್ಟಮರ್ಸ್ ಅಟೆಂಡ್ ಮಾಡೋದು, ಮತ್ತು ಟೈಲರ್ಸ್ಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದನ್ನು ನೋಡ್ಕೊಳ್ಳೋದು. ಮತ್ತು ಕೆಲವರು ಬಟ್ಟೆ ಹಾಕೋಕ್ಕೆ ಬಂದಿರ್ತಾರೆ, ಕೆಲವರು ಬಟ್ಟೆನ ಇಸ್ಕೊಂಡು ಹೋಗೋದಕ್ಕೂ ಬಂದಿರ್ತಾರೆ. ಈ ರೀತಿ ಎಲ್ಲರೂ ಇರ್ತಾರೆ. ಮತ್ತು ಕೆಲವರು ಅರ್ಜೆಂಟ್ ಮಾಡ್ತಾ ಇರ್ತಾರೆ. ಈ ರೀತಿ ಎಲ್ಲ ಇದ್ದಾಗಲೂ ನೀವು ಯಾವುದೇ ಕಾರಣಕ್ಕೂ ಕೋಪ ಆಗಬಾರ್ದು. ತಾಳ್ಮೆಯಿಂದನೇ ನಡ್ಕೊಳ್ಬೇಕು, ತಾಳ್ಮೆಯಿಂದನೇ ಇರಬೇಕು ನೀವು. ಆ ತಾಳ್ಮೆನೇ ನಿಮಗೆ ಮುಂದೆ ತುಂಬಾ ಅನುಕೂಲ ಆಗುತ್ತೆ. ಕಸ್ಟಮರ್ಸ್ ಹತ್ರ ಯಾವುದೇ ಕಾರಣಕ್ಕೂ ಕೋಪದಿಂದ ನಡ್ಕೊಳ್ಬೇಡಿ. ತುಂಬ ಪೇಷನ್ಸ್ ಇರಬೇಕು, ತುಂಬ ತಾಳ್ಮೆ ಇರಬೇಕು. ಇದು ಸೆಕೆಂಡ್ ಪಾಯಿಂಟ್. ಥರ್ಡ್ ಟಿಪ್ಸು, ಟೈಮ್ ಆ್ಯಂಡ್ ಡೇಟ್. ಓಕೆನಾ? ಇದು ತುಂಬಾ ಇಂಪಾರ್ಟೆಂಟು. ಕಸ್ಟಮರ್ಸ್ಗೆ ನಾವು ಅವರು ಹೇಳಿರುವಂಥ ಟೈಮ್ ಆ್ಯಂಡ್ ಡೇಟ್ಗೆ ಕರೆಕ್ಟಾಗಿ ನಾವು ಬಟ್ಟೆ ಹೊಲ್ಕೊಟ್ಟಿದ್ದೀವಿ ಅಂದರೆ ಅವರು ಎಲ್ಲೂ ಹೋಗೋದಿಲ್ಲ. ನೀವು ಎಷ್ಟೇ ದೂರದಲ್ಲಿ ಶಾಪ್ನ ಓಪನ್ ಮಾಡಿರಿ ಅಲ್ಲಿಗೆ ಹುಡ್ಕೊಂಡು ಬರ್ತಾರೆ. ಟೈಮ್ ಆ್ಯಂಡ್ ಡೇಟ್ ಅನ್ನೋದು ತುಂಬಾ ಇಂಪಾರ್ಟೆಂಟು ನಾವು ಈ ಟೈಲರಿಂಗ್ ಕೆಲಸದಲ್ಲಿ. ಮದುವೆ ಫಂಕ್ಷನ್ ಆಗಿರ್ಬೋದು, ಬೇರೆ ಇನ್ನೊಂದು ಫಂಕ್ಷನ್ ಆಗಿರ್ಬೋದು. ಈ ಟೈಮಲ್ಲಿ ಏನಾಗುತ್ತೆ ಅಂದರೆ, ಈಗ ಒಂದು ಮದುವೆ ಫಂಕ್ಷನ್ ಒಂದು ಡೇಟ್ ಇತ್ತು ಅಂದ್ಕೊಳ್ಳಿ, ಆ ಡೇಟಿಗೆ ಸರಿಯಾಗಿ ನಾವು ಕೊಟ್ಟಿಲ್ಲ ಅಂದರೆ ಮತ್ತೆ ಆ ಕಸ್ಟಮರ್ಸ್ ಯಾವತ್ತೂ ಬರೋದಿಲ್ಲ. ಈ ಫಂಕ್ಷನ್ ಹೆಣ್ಮಕ್ಳಿಗೆ ಏನು ಅಂದರೆ ಟೈಮ್ ಸರಿಗೆ ಬಟ್ಟೆ ಸಿಗಬೇಕು ಅವ್ರಿಗೆ. ಆಗಲೇ ಅವರು ಪದೇ ಪದೇ ರಿಪೀಟೆಡಾಗಿ ನಿಮ್ಮ ಹತ್ರನೇ ಬರ್ತಾರೆ ಅವರು. ಟೈಮ್ ಆ್ಯಂಡ್ ಡೇಟ್ ಅನ್ನೋದು ತುಂಬ ಇಂಪಾರ್ಟೆಂಟು. ನೀವು ಇದನ್ನು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ. ಸ್ವಲ್ಪ ನಿಮಗೆ ಅಡ್ಜಸ್ಟ್ಮೆಂಟಿಂಗ್ ಅಂದರೆ ಫಿಟ್ಟಿಂಗು ಸ್ವಲ್ಪ ನಿಮಗೇನಾದರೂ ಹೆಚ್ಚು ಕಡಿಮೆ ಇದ್ರೂ ಅಡ್ಜಸ್ಟ್ ಮಾಡ್ಕೊಳ್ತಾರೆ. ಟೈಮ್ ಸರಿಗೆ ಮಾತ್ರ ನಾವು ಬಟ್ಟೆ ಡೆಲಿವರಿ ಕೊಡಲೇಬೇಕು. ಇದು ಥರ್ಡ್ ಪಾಯಿಂಟು, ತುಂಬ ಇಂಪಾರ್ಟೆಂಟು. ಟೈಮ್ ಆ್ಯಂಡ್ ಡೇಟು ನೀವು ಯಾವ ಡೇಟ್ನ ಕೊಟ್ಟಿರ್ತೀರೋ ಆ ಡೇಟ್ಗೆ ನೀವು ನಿಮಗೆ ಎಷ್ಟೇ ಅರ್ಜೆಂಟ್ ಇದ್ದರೂ ಅದನ್ನು ಹೊಲ್ಕೊಡ್ಬೇಕು. ನೀವು ಇನ್ನೊಂದು ಕೆಲಸ ಏನು ಮಾಡ್ಬೋದು ಅಂದರೆ, ಕಸ್ಟಮರ್ಸ್ಗೆ ನಿಮ್ಮ ಹತ್ರ ಬಟ್ಟೆ ಜಾಸ್ತಿ ಇತ್ತು ಹೊಲ್ಕೊಡೋದು ಅಂದರೆ, ನೀವು ಟೈಮ್ ಆ್ಯಂಡ್ ಡೇಟ್ನ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ. ಅಂದರೆ ಸ್ವಲ್ಪ ಲೇಟಾಗಿ ಕೊಡಿ. ಒಂದು ವಾರ ಟೈಮ್ ಇರೋದನ್ನು ಇನ್ನೊಂದು ವಾರ ಎಕ್ಸ್ಟೆಂಡ್ ಮಾಡಿ. 15 ದಿನ ಆಗುತ್ತೆ ಅಂತ ಫಸ್ಟೇ ಹೇಳಿ. ನೀವು ಫಸ್ಟು ಒಂದು ವಾರಕ್ಕೆ ಹೊಲ್ಕೊಡ್ತೀನಿ ಅಂತ ಹೇಳಿ ಮತ್ತೆ ಹೊಲ್ಕೊಟ್ಟಿಲ್ಲ ಅಂದರೆ ಅವರು ತುಂಬ ಸಿಟ್ಟಾಗ್ತಾರೆ. ಆ ಕೆಲಸ ಮಾಡಬೇಡಿ. ಒಂದು ವಾರ ಆಗೋದನ್ನು ಇನ್ನೊಂದು ವಾರಕ್ಕೆ ಹೇಳಿ, ಅಂದರೆ 15 ದಿನ ಆಗುತ್ತೆ ಅಂತ ಹೇಳಿ. ಆಗ ನಿಮಗೆ ಟೈಮ್ ಗ್ಯಾಪ್ ಸಿಗುತ್ತೆ. ಟೈಮ್ ಸರಿಗೆ ಅವ್ರಿಗೆ ಬಟ್ಟೆನ ಸ್ಟಿಚ್ ಮಾಡಿ ಕೊಡ್ಬೋದು. ಈ ಮೆಥಡ್ನ ನೀವು ಫಾಲೋ ಮಾಡಿ. ಟೈಮ್ ಆ್ಯಂಡ್ ಡೇಟು ತುಂಬಾ ಇಂಪಾರ್ಟೆಂಟು. ಇದನ್ನು ನೀವು ನೆನಪಿಟ್ಕೊಳ್ಳಿ. ಇದು ಥರ್ಡ್ ಪಾಯಿಂಟು. ಫೋರ್ತ್ ಪಾಯಿಂಟ್ ಬಂದು ಫಿಟ್ಟಿಂಗ್ ಆ್ಯಂಡ್ ಫಿನಿಶಿಂಗು. ಇದು ತುಂಬಾ ಇಂಪಾರ್ಟೆಂಟು. ಕೆಲವರು ಫಿಟ್ಟಿಂಗ್ ಇಲ್ಲದೇ ಇದ್ದರೂ ಅಡ್ಜಸ್ಟ್ ಮಾಡ್ಕೊಳ್ತಾರೆ, ಫಿನಿಶಿಂಗ್ ಇಲ್ಲದೇ ಇದ್ದರೂ ಅಡ್ಜಸ್ಟ್ ಮಾಡ್ಕೊಳ್ತಾರೆ. ಇನ್ನು ಕೆಲವರು ಫಿಟ್ಟಿಂಗ್ ಕಂಪಲ್ಸರಿ ಕೇಳ್ತಾರೆ, ಇನ್ನು ಕೆಲವರು ಫಿನಿಶಿಂಗ್ ಕಂಪಲ್ಸರಿ ಕೇಳ್ತಾರೆ. ಇನ್ನು ಕೆಲವರು ಇರ್ತಾರೆ ಫಿಟ್ಟಿಂಗು ಫಿನಿಶಿಂಗ್ ಎರಡನ್ನೂ ಕೇಳ್ತಾರೆ, ಎಕ್ಸ್ಪೆಕ್ಟ್ ಮಾಡ್ತಾರೆ. ಓಕೆನಾ? ನೀವು 100% ಫಿಟ್ಟಿಂಗು ಮತ್ತು ಫಿನಿಶಿಂಗು ಕೊಟ್ಟಿದ್ದೀರ. ಬ್ಲೌಸ್ ಆಗಿರ್ಬೋದು, ಚೂಡಿದಾರ್, ಡ್ರೆಸ್ಸು, ಗೌನ್ಸು ಯಾವುದೇ ಆಗಿರ್ಬೋದು, ಫಿಟ್ಟಿಂಗ್ ಆ್ಯಂಡ್ ಫಿನಿಶಿಂಗು ಕರೆಕ್ಟಾಗಿ ಇತ್ತು ಅಂದರೆ ಕಸ್ಟಮರ್ಸ್ ಎಲ್ಲೂ ಹೋಗೋದಿಲ್ಲ, ನಿಮ್ಮ ಹತ್ರನೇ ಬಂದು ಸ್ಟಿಚ್ ಮಾಡಿಸ್ತಾರೆ. ಯಾವುದೇ ಕಾರಣಕ್ಕೂ ನೀವು ಫಿಟ್ಟಿಂಗ್ ಆ್ಯಂಡ್ ಫಿನಿಶಿಂಗ್ನ ಕೆಡಿಸ್ಬಾರ್ದು. ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ಫಸ್ಟೇ ನೀವು ಕಟಿಂಗ್ ಮಾಡಬೇಕಾದ್ರೆ ಇಲ್ಲ ಸ್ಟಿಚಿಂಗ್ ಮಾಡಬೇಕಾದ್ರೆ ಹುಷಾರಾಗಿ ನೋಡಿಕೊಂಡು ಆಯಾ ಮೆಜರ್ಮೆಂಟ್ಸ್ಗೆ ತಕ್ಕನಾಗಿ ನೀವು ಫಿಟ್ಟಿಂಗು ಮತ್ತು ಫಿನಿಶಿಂಗ್ನ ಕೊಡಬೇಕು. ಫಿಟ್ಟಿಂಗ್ ಆ್ಯಂಡ್ ಫಿನಿಶಿಂಗು ಎಷ್ಟು ಇಂಪಾರ್ಟೆಂಟು ಅಂದರೆ, ಕೆಲವ್ರು ಏನು ಮಾಡ್ತಾರೆ ಅಂದರೆ ಫಿನಿಶಿಂಗ್ಗೋಸ್ಕರನೇ ಬೂಟಿಕಲ್ಲಿ ಸ್ಟಿಚ್ ಮಾಡಿಸ್ತಾರೆ. ಕೆಲವ್ರು ಇದ್ದಾರೆ ಫಿನಿಶಿಂಗು ಚೆನ್ನಾಗಿರ್ಬೇಕಂತಲೇ ಬೂಟಿಕಲ್ಲಿ ಸ್ಟಿಚ್ ಮಾಡಿಸ್ತಾರೆ. ನಾರ್ಮಲ್ ಆದರೆ ನಾವೊಂದು 300-400 ರೂಪಾಯಿ ಬ್ಲೌಸ್ಗೆ ಚಾರ್ಜ್ ಮಾಡಿದರೆ ಬುಟಿಕಲ್ಲಿ ಇನ್ನೂ ಜಾಸ್ತಿ ಚಾರ್ಜ್ ಮಾಡ್ತಾರೆ. ಆದರೂ ಫಿನಿಶಿಂಗ್ ಬೇಕು ಅಂತ ಫಿನಿಶಿಂಗ್ಗೋಸ್ಕರ ಅವರು ಬೂಟಿಕಲ್ಲಿ ಸ್ಟಿಚಿಂಗ್ ಮಾಡ್ತಾರೆ, ನಾರ್ಮಲ್ ಶಾಪ್ನ ಬಿಟ್ಟು. ಈ ರೀತಿ ಕಸ್ಟಮರ್ಸ್ ಇರ್ತಾರೆ. ಎಲ್ಲರೂ ನೀವು ಅಟ್ರ್ಯಾಕ್ಟ್ ಮಾಡಬೇಕು ಅಂದರೆ ಫಿಟ್ಟಿಂಗು ಫಿನಿಶಿಂಗ್ ಎರಡು ಚೆನ್ನಾಗಿರಬೇಕು. ಫಿನಿಶಿಂಗು
ನಾವು ಸ್ಟಿಚಿಂಗ್ ಮಾಡಬೇಕಾದ್ರೇ ಬರುತ್ತೆ ಅದು. ಅದಕ್ಕೆ ಸಪ್ರೇಟಾಗಿ ನಾವು ಕೋರ್ಸ್ ತಗೊಳ್ಬೇಕು, ಸಪ್ರೇಟ್ ಪ್ರಾಕ್ಟೀಸ್ ಮಾಡಬೇಕಂತ ಏನಿರೋದಿಲ್ಲ. ಸ್ಟಿಚಿಂಗ್ ಮಾಡ್ತಾ ಮಾಡ್ತಾ ಫಿನಿಶಿಂಗ್ ಬರುತ್ತೆ. ನಾವು ಸ್ಟಿಚಿಂಗ್ ಮಾಡಬೇಕಾದ್ರೆ ನೋಡಿಕೊಂಡು ನಿಧಾನವಾಗಿ ಸ್ಟಿಚ್ ಮಾಡಿದರೆ ಆಯಿತು. ಒಂದು 10 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ. ಫಿಟ್ಟಿಂಗು ಮತ್ತು ಫಿನಿಶಿಂಗ್ ಎರಡೂ ಕರೆಕ್ಟಾಗಿರಬೇಕು. ನೀವು ಮಾರ್ಕ್ ಮಾಡಿ ಕಟ್ ಮಾಡಿದಂಥ ಮೆಜರ್ಮೆಂಟ್ಸಿಗೆ ಕರೆಕ್ಟಾಗಿ ಸ್ಟಿಚ್ ಮಾಡಬೇಕು. ಸ್ಟಿಚ್ ಮಾಡಬೇಕಾದ್ರೆ ನೋಡಿಕೊಂಡು ಫಿನಿಶಿಂಗ್ ಬರೋ ರೀತಿ ಸ್ಟಿಚ್ ಮಾಡಬೇಕು. ಇದು 4ನೇ ಪಾಯಿಂಟು, ಫಿಟ್ಟಿಂಗ್ ಆ್ಯಂಡ್ ಫಿನಿಶಿಂಗು ಕರೆಕ್ಟಾಗಿರಬೇಕು. 5th ಪಾಯಿಂಟು, ರೀಸನಬಲ್ ಪ್ರೈಸಸ್ಸು, ಸ್ವಲ್ಪ ಕಡಿಮೆ ಬೆಲೆಗೆ ಸ್ಟಿಚ್ ಮಾಡಿಕೊಡೋದು. ಒಂದು ಶಾಪಲ್ಲಿ ಈಗ ನಾರ್ಮಲ್ ಒಂದು ಬ್ಲೌಸ್ 500 ರುಪೀಸ್ಗೆ ಸ್ಟಿಚ್ ಮಾಡ್ತಾರೆ ಅಂದರೆ ನೀವು ಅದಕ್ಕಿಂತ ಒಂದು 50 ರೂಪಾಯಿ ಇಲ್ಲ 100 ರೂಪಾಯಿವರೆಗೂ ಕಡಿಮೆ ಮಾಡಿ. ಸ್ಟಾರ್ಟಿಂಗ್ ಸ್ಟೇಜಲ್ಲಿ ನಾವು ಕಡಿಮೆ ಬೆಲೆಗೇ ಸ್ಟಿಚ್ ಮಾಡಿಕೊಟ್ರೆ ಕಸ್ಟಮರ್ಸ್ ಜಾಸ್ತಿ ಬರ್ತಾರೆ. ರೀಸನಬಲ್ ಪ್ರೈಸ್ ಇರಬೇಕು. ನೀವು ಪ್ರೈಸಲ್ಲಿ ಇಡಬಾರ್ದು. ಓಕೆನಾ, ನೋಡ್ಕೊಳ್ಬೇಕು. ನೀವೇನಾದರೂ ಸಪ್ರೇಟ್ ಕಟಿಂಗ್ ಮಾಸ್ಟರ್ನ ಇಟ್ಟು ಇಲ್ಲ ಸಪ್ರೇಟ್ ಸ್ಟಿಚಿಂಗ್ ಮಾಡೋರನ್ನ ಇಟ್ಟು ನೀವು ಸ್ಟಿಚಿಂಗ್ ಮಾಡಿಸ್ತಾ ಇದ್ದೀರಾ, ಬೂಟಿಕ್ ರನ್ ಮಾಡ್ತಿದ್ದೀರಾ, ಇಲ್ಲ ಟೈಲರಿಂಗ್ ಶಾಪ್ನ ರನ್ ಮಾಡ್ತಾ ಇದ್ದೀರಾ ಅಂದರೆ ನೀವು ನೋಡ್ಕೊಳ್ಬೇಕು ಖರ್ಚು ಎಷ್ಟು ಬರುತ್ತೆ ಅಂತ. ಎಕ್ಸಾಂಪಲ್ಗೆ ಈಗ ಒಂದು 500 ರೂಪಾಯಿ ಬ್ಲೌಸ್ ಅಂದ್ಕೊಳ್ಳಿ. ಆ 500 ರೂಪಾಯಿ ಬ್ಲೌಸು ನೀವು ಚಾರ್ಜ್ ಮಾಡಿದರೆ ಒಂದು ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ, ಅದರಲ್ಲಿ ಕಟಿಂಗ್ ಮಾಸ್ಟರ್ನ ನೀವು ಇಟ್ಟಿದ್ದೀರ ಕಟ್ ಮಾಡೋದಕ್ಕೆ ಅಂದರೆ ಅವ್ರಿಗೆ ಎಷ್ಟು ಕೊಡಬೇಕು, ಸ್ಟಿಚಿಂಗ್ ಮಾಡೋರಿಗೆ ಎಷ್ಟು ಕೊಡಬೇಕು, ಅದಕ್ಕೆ ಮೆಟೀರಿಯಲ್ಸ್ ಏನು ಹಾಕ್ತೀವಿ, ಮತ್ತು ರೂಮ್ ಬಾಡಿಗೆ, ಕರೆಂಟ್ ಬಿಲ್ಲು, ಈ ರೀತಿ ನೀವು ಸ್ವಲ್ಪ ಟ್ಯಾಲೆಂಟ್ ಉಪಯೋಗಿಸಿ ಒಂದು ಬ್ಲೌಸ್ಗೆ ನಾವು ಇಷ್ಟು ಚಾರ್ಜ್ ಮಾಡಿದರೆ ಅದರಲ್ಲಿ ನಮಗೆ ಲಾಸ್ಟ್ ಎಷ್ಟು ಉಳಿಯುತ್ತೆ ಅನ್ನೋದು ಒಂದು ಕ್ಯಾಲ್ಕುಲೇಷನ್ನ ನೀವು ಮಾಡಿಕೊಂಡು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ನೀವು ಒಂದು 50ರಿಂದ 100 ರೂಪಾಯಿ ಕಡಿಮೆನೇ ಕೊಡಬೇಕು. ಕಡಿಮೆನೇ ಇಟ್ಟು ನೀವು ಸ್ಟಿಚ್ ಮಾಡಿ ಕೊಡಬೇಕು. ಆಗ ನಿಮಗೆ ಕಸ್ಟಮರ್ಸ್ ಇಂಪ್ರೂವ್ಮೆಂಟ್ ಆಗ್ತಾ ಹೋಗ್ತಾರೆ. ಒಂದು ಸಾರಿ ನಿಮ್ಮ ಹತ್ರ ಕಸ್ಟಮರ್ಸ್ ಫಿಕ್ಸ್ ಆದರು ಅಂದರೆ ನೀವು ಒಂದು 50-100 ರೂಪಾಯಿ ಜಾಸ್ತಿ ಹೇಳಿದ್ರೂ ಅವರು ನಿಮ್ಮ ಹತ್ರನೇ ಸ್ಟಿಚ್ ಮಾಡಿಸ್ಕೊಂಡು ಹೋಗ್ತಾರೆ. ಸ್ಟಾರ್ಟಿಂಗ್ ಸ್ಟೇಜಲ್ಲೇ ನೀವು 500 ರೂಪಾಯಿ ಇರೋದನ್ನು 1000 ರೂಪಾಯಿ ಹೇಳೋದು, 1000 ಇರೋದನ್ನು 1500 ಹೇಳೋದು, ಈ ರೀತಿ ನೀವು ಹೈ ರೇಂಜಲ್ಲಿ ಪ್ರೈಸಸ್ನ ಫಿಕ್ಸ್ ಮಾಡಿದರೆ ಕಸ್ಟಮರ್ಸು ಬರೋದಿಲ್ಲ. ರೀಸನಬಲ್ ಪ್ರೈಸ್ ಅನ್ನಿಸ್ಬೇಕು. ಒಬ್ಬರಿಗೆ ಕಂಪೇರ್ ಮಾಡಿದರೆ ನೀವು ಇಟ್ಟಿರುವಂಥ ಪ್ರೈಸಸ್ಸು ಕಡಿಮೆನೇ ಅಂತ ಅವ್ರಿಗೆ ಅನ್ನಿಸ್ಬೇಕು. ಆ ರೀತಿ ಇರಬೇಕು. ಅದನ್ನು ನೀವು ಒಂದು ಸಾರಿ ಯೋಚನೆ ಮಾಡ್ಕೊಳ್ಳಿ. ಯಾವ್ಯಾವ ಡ್ರೆಸ್ಸಸ್ಸು, ಯಾವ್ಯಾವ ಬ್ಲೌಸಸ್ಸು, ಈಗ ಪ್ಲೈನ್ ಬ್ಲೌಸ್ಗೆ ಒಂದು ಚಾರ್ಜ್ ಇರುತ್ತೆ, ಡಿಸೈನ್ ಬ್ಲೌಸ್ಗೆ ಒಂದು ಚಾರ್ಜ್ ಇರುತ್ತೆ, ಮತ್ತು ಹ್ಯಾಂಡ್ ವರ್ಕ್ ಬ್ಲೌಸ್ಗೆ ಒಂದು ಚಾರ್ಜಸ್ ಇರುತ್ತೆ, ಗೌನ್ಸಿಗೆ ಬೇರೆ ಇರುತ್ತೆ. ಒಂದೊಂದಕ್ಕೂ ಒಂದೊಂದು ಪ್ರೈಸಸ್ ಇರುತ್ತೆ. ಆ ಪ್ರೈಸಸ್ನ ನೋಡ್ಕೊಳ್ಳಿ, ಕಂಪೇರ್ ಮಾಡ್ಕೊಳ್ಳಿ. ನಿಮ್ಮ ಸುತ್ತಮುತ್ತ ಇರುವಂಥ ಶಾಪ್ನಲ್ಲಿ ಯಾವ್ಯಾವ ಪ್ರೈಸಸ್ ಇದೆ, ಎಷ್ಟೆಷ್ಟಿದೆ ಏನು ಅನ್ನೋದು ಕಂಪೇರ್ ಮಾಡಿಕೊಂಡು ಅದಕ್ಕೆ ತಕ್ಕನಾಗಿ ನೀವು ಇನ್ನೂ ಒಂದು 50ರಿಂದ 100 ರೂಪಾಯಿ ಕಡಿಮೆನೇ ಪ್ರೈಸಸ್ನ ಫಿಕ್ಸ್ ಮಾಡಿ. ಇದು ತುಂಬ ಇಂಪಾರ್ಟೆಂಟು. ರೀಸನಬಲ್ ಪ್ರೈಸಸ್ ಇರಬೇಕು. ಇದು 5th ಪಾಯಿಂಟು. ಲಾಸ್ಟಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಟಿಪ್ಸ್ನ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ನಲ್ವ. ಏನು ಅಂದರೆ ಈಗ ನಿಮ್ಮ ಬಿಹೇವಿಯರ್ ಚೆನ್ನಾಗಿರಬೇಕು, ನಿಮಗೆ ಪೇಷನ್ಸ್ ಇರಬೇಕು, ಟೈಮ್ ಆ್ಯಂಡ್ ಡೇಟ್ಗೆ ನೀವು ಬಟ್ಟೆನ ಹೊಲ್ಕೊಡ್ಬೇಕು, ಮತ್ತು ಫಿಟ್ಟಿಂಗು ಫಿನಿಶಿಂಗು ಚೆನ್ನಾಗಿರಬೇಕು, ರೀಸನಬಲ್ ಪ್ರೈಸ್ ಇರಬೇಕು. ಈ ಎಲ್ಲ ಪಾಯಿಂಟ್ಸ್ನ ನೀವು ಫಾಲೋ ಮಾಡಬೇಕು ಅಂದರೆ ನಿಮಗೆ ಫಸ್ಟು ಈ ಟೈಲರಿಂಗ್ ಕೆಲಸ ಬರಬೇಕು. ಇದು ತುಂಬ ಇಂಪಾರ್ಟೆಂಟು. ನಿಮಗೆ ಕಟಿಂಗು ಮತ್ತು ಸ್ಟಿಚಿಂಗು 100% ಪರ್ಫೆಕ್ಟಾಗಿ ಬರಬೇಕು. ಆ 100% ಪರ್ಫೆಕ್ಟಾಗಿ ನಿಮಗೆ ಟೈಲರಿಂಗ್ ಕೆಲಸ ಬರಬೇಕಂದ್ರೆ ನೀವೆಲ್ಲಾದರೂ ಹೊರಗಡೆ ಹೋಗಿ ಆದರೂ ಟೈಲರಿಂಗ್ ಕೆಲಸ ಕಲಿಬೇಕು, ಇಲ್ಲ ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡ್ಕೊಂಡಾದರೂ ಟೈಲರಿಂಗ್ ಕೆಲಸನ ಕಲಿಬೇಕು. ನಿಮಗೆ ಟೈಲರಿಂಗ್ ಕೆಲಸನ ನೀವು ಕಲ್ತ್ರೇ ಈ 5 ಪಾಯಿಂಟ್ಸ್ನ ನೀವು ಫಾಲೋ ಮಾಡಿ ನಿಮ್ಮ ಬಿಸ್ನೆಸ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೋದು. ಓಕೆನಾ, ಈ 5 ಪಾಯಿಂಟ್ಸ್ನ ಫಾಲೋ ಮಾಡಿ ಬಿಸ್ನೆಸ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕು, ಟೈಲರಿಂಗ್ ಕೆಲಸನ ಪರ್ಫೆಕ್ಟಾಗಿ ಕಲ್ತ್ಕೊಳ್ಬೇಕು ಅಂದರೆ ನಿಮಗೆ ಬೆಸ್ಟ್ ಅಂದರೆ ಈ ರೆಕಾರ್ಡೆಡ್ ವೀಡಿಯೋಸ್ ನಾನು ನಿಮಗೆ ಸ್ಟಾರ್ಟಿಂಗಲ್ಲಿ ತಿಳಿಸಿದ್ನಲ್ವ, ಈ ರೆಕಾರ್ಡೆಡ್ ವೀಡಿಯೋಸು ಪ್ಲಸ್ ನೋಟ್ಸು ಇದನ್ನು ತೊಗೊಂಡ್ರೆ ನೀವೆಲ್ಲೂ ಹೊರಗಡೆ ಹೋಗೋ ಅವಶ್ಯಕತೆಯೇ ಇಲ್ಲ. ಇನ್ನೊಬ್ಬರ ಕೈ ಕೆಳಗೆ ಹೋಗಿ ಕೆಲಸ ಕಲಿಯೋ ಅವಶ್ಯಕತೆ ಇಲ್ಲ. ನೀವು ಏನು ಅಂದರೆ ನೀವು ಮನೇಲೇ ಇದ್ಕೊಂಡು ನಿಮ್ಮ ಫ್ರೀ ಟೈಮಲ್ಲಿ ಈ ವೀಡಿಯೋಸ್ನ ನೋಡಿಕೊಂಡು ನೋಟ್ಸ್ನ ನೋಡಿಕೊಂಡು ಈ ಟೈಲರಿಂಗ್ ಕೆಲಸನ ಪರ್ಫೆಕ್ಟಾಗಿ ಕಲ್ತ್ಕೊಳ್ಬೋದು. ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ನಾನು ನಂಬರ್ ಕೊಟ್ಟಿದ್ದೀನಿ, ನನಗೆ ಕಾಲ್ ಮಾಡಿ ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡ್ಕೊಳ್ಬೋದು. ಓಕೆನಾ, ಹೊರಗಡೆ ಹೋಗಿ ನಾವು ಕಲಿಬೇಕು ಅಂದರೆ ಮನೇಲಿ ಕೆಲಸ ಮಾಡಿಕೊಂಡು ಮನೇಲಿರೋರನ್ನ ನಾವು ಒಪ್ಪಿಸಿ ಹೊರಗಡೆ ಹೋಗಿ ಟೈಲರಿಂಗ್ ಕೆಲಸನ ಕಲಿತು ಬಂದು ಈ ಎಲ್ಲ ಪಾಯಿಂಟ್ಸ್ನ ಫಾಲೋ ಮಾಡಿ ಬಿಸ್ನೆಸ್ನ ಇಂಪ್ರೂವ್ಮೆಂಟ್ ಮಾಡಬೇಕು ಅಂದರೆ ಅದು ಆಗದೇ ಇರೋ ಮಾತು. ಇದು ನೆನಪಿನಲ್ಲಿ ಇಟ್ಕೊಳ್ಳಿ. ಈ ರೆಕಾರ್ಡೆಡ್ ವೀಡಿಯೋಸ್ ನೀವು ನನ್ನ ಹತ್ರ ತೊಗೊಂಡ್ರೆ ಮತ್ತು ನೋಟ್ಸ್ನ ತೊಗೊಂಡ್ರೆ ನಿಮ್ಗೇನೇ ಡೌಟ್ಸ್ ಇದ್ದರೂ ನಾನು ಕ್ಲಿಯರ್ ಮಾಡ್ತೀನಿ. ಆ ವೀಡಿಯೋಸು ಮತ್ತು ನೋಟ್ಸ್ ನಿಮ್ಮ ಹತ್ರ ಇದ್ದರೆ ನೀವು ಫ್ರೀ ಟೈಮಲ್ಲಿ ಅದನ್ನು ನೋಡಿಕೊಂಡು 100% ಪರ್ಫೆಕ್ಟಾಗಿ ಟೈಲರಿಂಗ್ ಕೆಲಸನ ಕಲ್ತ್ಕೊಳ್ಬೋದು. ಇದು ನಿಮಗೆ ಲಾಸ್ಟಲ್ಲಿ ನನ್ನ ಕಡೆಯಿಂದ ಟಿಪ್ಸ್. ನೋಡಿ ಒಂದು ಸಾರಿ ಯೋಚನೆ ಮಾಡಿ. ಈ ಆಫರ್ ಸ್ವಲ್ಪ ದಿನ ಮಾತ್ರನೇ ಇರುತ್ತೆ. ಈ ಆಫರ್ ಕ್ಲೋಸ್ ಆಗೋದ್ರೊಳಗಡೆ ನೀವು ತೊಗೊಂಡ್ರೆ ನಿಮಗೆ ಅನುಕೂಲ ಆಗುತ್ತೆ. ಇಷ್ಟು ಈ ವಿಡಿಯೋದಲ್ಲಿ. ಈ ಎಲ್ಲ ಪಾಯಿಂಟ್ಸ್ ಜೊತೆಗೆ ಈ ಪಾಯಿಂಟ್ಸ್ನ ನೀವು ಮನಸ್ಸಿನಲ್ಲಿ ಇಟ್ಕೊಂಡು ವೀಡಿಯೋಸ್ ಆ್ಯಂಡ್ ನೋಟ್ಸ್ನ ತೊಗೊಳ್ಳಿ ಅಂತ ತಿಳಿಸ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.